ಬಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದ ಬಳಿ ನಿಯಂತ್ರಣ ತಪ್ಪಿ ಕಾರ್ ಪಲ್ಟಿಯಾಗಿದ್ದು ಪಲ್ಟಿಯಾದ ಕಾರ್ನಲ್ಲಿ 67 ಕೆಜಿ ಗಾಂಜಾ ಪತ್ತೆಯಾಗಿದೆ. ಬೀದರ್ನ ಬಾಲ್ಕಿ ತಾಲೂಕಿನ ಭಾತಂಬ್ರ ಬಳಿ ಘಟನೆ ನಡೆದಿದೆ. ಗಾಂಜಾ ಸಾಗಿಸ್ತಾ ಇದ್ದ ಕಾರು ಪಲ್ಟಿಯಾದ ಬಳಿಕ ಕಾರ್ನಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಬಳಿಕ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ. ಪೊಲೀಸರು ಪರಿಶೀಲನೆ ನಡೆಸಿದಾಗ ಸುಮಾರು 67 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಕಾರಿನೊಳಗೆ ಇರೋದು ಪತ್ತೆಯಾಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ಬಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಬೆಳಗಾವಿ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನು ಮಾರ್ಕೆಟ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ರಾತ್ರಿ ಬೆಳಗಾವಿಯ ಡಿಸಿ ಕಚೇರಿ ಸಮೀಪ ಆದಿತ್ಯ ವೆಂಡಿಗೇರಿ ಎಂಬ ಯುವಕನಿಗೆ ಚಾಕುವಿನಿಂದ ಇರಿದಿದ್ರು. ಇರಿತದಿಂದ ಗಾಯಗೊಂಡಿದ್ದ ಬೆಳಗಾವಿ ತಾಲೂಕು ಕೆಕೆ ಕೊಪ್ಪ ನಿವಾಸಿ ಆದಿತ್ಯನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆರೋಪಿಗಳಾದ ಅರುಣ್ ಕುರುಬರ ಮತ್ತು ಕಿರಣ್ ಕುರುಬರ ಅವರ ಸಹೋದರಿಯನ್ನ ಚುಡಾಯಿಸಿದ್ದಕ್ಕೆ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಆದಿತ್ಯ ಕೊಲೆಗೆ ಯತ್ನಿಸಿ ಚಾಕುವಿನಿಂದ ಇರಿದಿದ್ದಾರೆ. ಸದ್ಯ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹೋರಿ ಬೆದರಿಸುವ ಸ್ಪರ್ಧೆ ಮುಂದುವರೆದಿದೆ. ಹೋರಿ ಹಬ್ಬದಲ್ಲಿ ಮಾಜಿ ಶಾಸಕ ಮಹಾಲಿಂಗಪ್ಪಗೆ ತಿವಿದ ಪ್ರಕರಣ ಮಾಸುವ ಮುನ್ನವೇ ಸರಣಿ ಅವಘಡ ಸಂಭವಿಸಿದೆ. ಶಿಕಾರಿಪುರದ ದೊಡ್ಡಕೇರಿಯಲ್ಲಿ ನಡೆದ ಮತ್ತೊಂದು ಹೋರಿ ಹಬ್ಬದಲ್ಲೂ ಹಲವು ಯುವಕರಿಗೆ ಗಾಯಗಳಾಗಿದೆ. ರಾಮೇನಕೊಪ್ಪದ ಹೋರಿ ಹಬ್ಬ ನೋಡಲು ಬಂದ ಕುಮಾರ್ ಎಂಬ ಯುವಕನಿಗೆ ಗಾಯ ಆಗಿದೆ. ಕುಮಾರ್ಗೆ ಮುಖದ ಭಾಗಕ್ಕೆ ಹೋರಿ ತಿವಿದ ಪರಿಣಾಮ 3 ಹಲ್ಲುಗಳು ಉದುರಿದ್ದು ಗಾಯಗೊಂಡ ಕುಮಾರ್ಗೆ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಅಂಗಡಿಯಲ್ಲಿ ಕಳ್ಳತನಕ್ಕೆ ಬಂದಿದ್ದ ಖದೀಮನೋರ್ವ ಮೊದಲಿಗೆ ದೇವರಿಗೆ ಕೈಮುಗಿದು ನಂತರ ಹಣ ದೋಚಿ ಎಸ್ಕೇಪ್ ಆಗಿದ್ದಾನೆ. ಈ ಘಟನೆ ಚಿಕ್ಕಮಗಳೂರಿನ ತರೀಕೆರೆ ಪಟ್ಟಣದಲ್ಲಿರುವ ಮಂಜುನಾಥ್ ಪೇಂಟ್ ಮತ್ತು ಹಾರ್ಡ್ವೇರ್ ಅಂಗಡಿಯಲ್ಲಿ ನಡೆದಿದೆ. ಮಾಡಿ ಮೊಬೈಲ್ ಕಳ್ಳತನ ಮಾಡಿದ್ದಾರೆ ಕಳ್ಳರು. ಆನ್ಲೈನ್ ಆ್ಯಪ್ ಮೂಲಕ ದೂರು ನೀಡಿದ್ದು ಮೊಬೈಲ್ ಹುಡುಕಿ ಕೊಡೋದಾಗಿ ಬೆಳಗ್ಗೆಯಿಂದ ನಾಲೆಯಲ್ಲಿ ಶಾಲಾ ಮಕ್ಕಳು ಕೊಚ್ಚಿ ಹೋದ ಘಟನೆ ಮಂಡ್ಯದಲ್ಲಿ ನಡೆದಿದೆ. 6 ಮಕ್ಕಳ ಪೈಕಿ 3ರನ್ನು ಈಗಾಗಲೇ ರಕ್ಷಣೆ ಮಾಡಲಾಗಿದ್ದು ಕೊಚ್ಚಿ ಹೋದ 3 ವಿದ್ಯಾರ್ಥಿನಿಯರಲ್ಲಿ ನಿನ್ನೆ ರಾತ್ರಿ ಆಯಿಷಾ ಮೃತದೇಹ ಪತ್ತೆಯಾದರೆ ಉಳಿದಿಬ್ಬರ ಮೃತದೇಹ ಪತ್ತೆ ಹಚ್ಚಲಾಗಿದೆ. ಆದರೆ ಇವತ್ತು ಬೆಳಗ್ಗೆಯಿಂದ ಅಗ್ನಿಶಾಮಕ ಸಿಬ್ಬಂದಿಗಳು ಸತತ ಕಾರ್ಯಾಚರಣೆ ನಡೆಸಿದ್ರು. ಕೊನೆಗೆ ಮೈಸೂರಿನ ಟಿ ನರಸೀಪುರದ ಬಳಿಯ ಕಾಲುವೆಯಲ್ಲಿ ಆಫ್ರೀನ್ ಹಾಗೂ ತಮ್ರೀನ್ ಮೃತದೇಹ ಪತ್ತೆಯಾಗಿದೆ. ಸಿಕ್ಕ ವಿದ್ಯಾರ್ಥಿನಿಯರ ಮೃತದೇಹಗಳನ್ನು ಅರಕೆರೆ ಪೊಲೀಸರು ಮರಣೋತ್ತರ ಪರೀಕ್ಷೆಗೆ ಮೈಸೂರಿನ ಆಸ್ಪತ್ರೆಗೆ ರವಾನಿಸಿ ತನಿಖೆ ಕೈಗೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಭೇಟಿ ನೀಡಿ ಪೊಲೀಸರಿಂದ ಮಾಹಿತಿ ಪಡೆದಿದ್ದಾರೆ. ಅರಕೆರೆ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಬೆಳಗಾವಿಯಲ್ಲಿ ಕಬ್ಬಿನ ಬೆಂಬಲ ಬೆಲೆಗಾಗಿ ನಡೀತಾ ಇರೋ ರೈತರ ಪ್ರತಿಭಟನೆ 4ನೇ ದಿನಕ್ಕೆ ಕಾಲಿಟ್ಟಿದ್ದು ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ಘೋಷಿಸುವಂತೆ ಒತ್ತಾಯಿಸಿ ಗುರ್ಲಾಪುರ ಕ್ರಾಸ್ ಬಳಿ ಸಾವಿರಾರು ರೈತರು ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕಾರ್ಖಾನೆ ಪ್ರಾರಂಭಕ್ಕೂ ಮುಂಚೆ ಬೆಲೆ ನಿಗದಿ ಮಾಡಬೇಕು ಅಂತ ರೈತರು ಬೇಡಿಕೆ ಇಟ್ಟಿದ್ದು 4 ದಿನಗಳಿಂದ ಪ್ರತಿಭಟನೆ ನಡೆಸಿದ್ರು. ಅಧಿಕಾರಿಗಳು ಜನಪ್ರತಿನಿಧಿಗಳು ಕ್ಯಾರೆ ಅಂತಿಲ್ಲ. ಬೇಡಿಕೆ ಈಡೇರುವವರೆಗೆ ಪ್ರತಿಭಟನೆ ಕೈಬಿಡೋದಿಲ್ಲ. ನಿಗದಿತ ಬೆಲೆ ಘೋಷಣೆ ಮಾಡುವವರೆಗೆ ಕಾರ್ಖಾನೆ ಬಂದ್ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇವತ್ತು ಕಳೆದ 3 ದಿನದಿಂದ ಹೋರಾಟ ಆಗಿ ಇವತ್ತು 4ನೇ ದಿನಕ್ಕೆ ಕಾಲಿಟ್ಟತಿ. ಲಕ್ಷಾಂತರ ರೈತರು ಕೂಡ ಇವತ್ತು ಸೇರತ್ತಾರೋ. ದಿನನಿತ್ಯ ಕೂಡ ಲಕ್ಷಾಂತರ ರೈತರು ಬಂದರು. ಕಾರ್ಖಾನೆ ಮಾಲೀಕರು ಇವತ್ತು ಇನ್ನೂ ಮಂಡತನ ಮಾಡತ್ತಾರ. ಕಾರ್ಖಾನೆ ಮಾಲೀಕರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲಾ ಉಸ್ತುವಾರಿ ಅವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ತಾವೆಲ್ಲ ಕೂಡ ಜವಾಬ್ದಾರಿ ವ್ಯಕ್ತಿ ಇದ್ದೀರಿ, ಮಂತ್ರಿ ಇದ್ದೀರಿ, ಕಾರ್ಖಾನೆ ಒಡನಾಟದಾಗಿದ್ದಾರೋದಿರಿ. ನಾವು ಭಾಳ ಏನು ರೇಟ್ ಕೇಳ್ತಾ ಇಲ್ಲ. ಮಹಾರಾಷ್ಟ್ರದವ್ರು 3,500 ರೂಪಾಯಿ 100 ಕಿಲೋಮೀಟ್ರ್ ಕೊಟ್ಟು ಹೇಳ್ತಾರೋ.
ತಾವ ಇಲ್ಲಿ ನೀವು ಇಲ್ಲೇ 20-25 ಕಿಲೋಮೀಟರ್ದಾಗ ಕಬ್ಬು ಹೋದ ಯಾಕೆ ಇವತ್ತು 3,000 ರೂಪಾಯಿ ಕೊಡತ್ತೀರಿ? ನೀವು ಕೂಡ 3,000 ಪ್ರತಿನಿತ್ಯ ಕಸ ಹಾಕುವ ವಾಹನ ಬರುತ್ತೆ, ಆದರೂ ಕಸವನ್ನ ಯಾಕೆ ರಸ್ತೆಗೆ ಸುರಿದಿದ್ದೀರಾ ಅಂತ ಪ್ರಶ್ನಿಸಿದ್ರು. ಇನ್ನು ಮುಂದೆ ರಸ್ತೆಗೆ ಕಸವನ್ನ ಸುರಿಯಬೇಡಿ ಅಂತ ನಗರಸಭೆ ಸಿಬ್ಬಂದಿ ಜನರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀರಿನ ಹೊಂಡದಲ್ಲಿ ಬಿದ್ದು ತಾಯಿ ಮಗು ಸಾವನ್ನಪ್ಪಿರುವ ಘಟನೆ ಕೋಲಾರದ ಹೊಗರಿಗೊಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮಾಲಾಶ್ರೀ ಚಕ್ರವರ್ತಿ ಮೃತ ದುರ್ದೈವಿಗಳು ನೀರಲ್ಲಿ ಮುಳುಗಿದ್ದ ಮಗುವನ್ನು ರಕ್ಷಿಸಲು ಹೋಗಿ ತಾಯಿಯು ಮುಳುಗಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತಪಡಿಸಲಾಗಿದೆ. ಸ್ಥಳಕ್ಕೆ ಕೋಲಾರ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದು, ಘಟನೆಗೆ ಸಂಬಂಧಪಟ್ಟಂತೆ ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹೆಜ್ಜೆನು ದಾಳಿಗೆ ರೈತ ಮೃತಪಟ್ಟಿರುವ ಘಟನೆ ಮೈಸೂರಿನ ಎಡತೊರೆ ಗ್ರಾಮದಲ್ಲಿ ನಡೆದಿದೆ. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಹೆಜ್ಜೆನು ದಾಳಿ ಮಾಡಿದ್ದು, ಗಾಯಗೊಂಡಿದ್ದ ರೈತನನ್ನ ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರೈತ ಪಾಪಣ್ಣ ಮೃತಪಟ್ಟಿದ್ದಾನೆ. ಈ ಕುರಿತು HD ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.